ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಾ? ಊಟ ಗೀಟ ಎಲ್ಲ ಮಾಡಿಲ್ಲ ತಾನೆ? ವೆರಿ ಗುಡ್, ನಮಗೂ ಅದೇ ಬೇಕಾಗಿತ್ತು. ವೆಲ್ಕಮ್. ನಿತ್ಯಾನಂದ ಕಾರ್ಯಕ್ರಮದ ಟಿ ವಿ ಶೋ ಅಲ್ಲ, ಬರೀ ಟೀ ಶೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಟೀ ಕುಡಿತಾ ಮಾತಾಡೋಣ. ಇವತ್ತಿನ ವಿಷಯ ಯಾವುದು ಗೊತ್ತಾ? ಟೀ ಅಂತಿರೋದ್ರಿಂದ ಸ್ವಲ್ಪ ಸಿಟ್ಟಿನ ವಿಷಯ ನಿಮ್ಮ ಹತ್ರ ಮಾತಾಡೋಣ ಅಂತ ಇದೀನಿ. ಯಾಕೆ ಸಿಟ್ಟು ಅಂದ ತಕ್ಷಣ ಯಾತಕ್ಕೆ ಮುಖ ಗಂಟು ಹಾಕ್ಕೊಂಡ್ರಿ? ನಾನು ನಿಮ್ಮ ವಿಷಯ ಮಾತಾಡ್ತಾ ಇಲ್ಲ. ಜನರಲಿ ಈ ಸಿಟ್ಟು ಅಂದ್ರೇನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನಿಮಗೊಂದು ವಿಷಯ ಹೇಳ್ತೀನಿ. ಅರಿಸ್ಟಾಟಲ್ ಅಂತ ಗ್ರೀಕ್ ಫಿಲಾಸಫರ್ ಒಬ್ಬ ಇದ್ದ. ಅವನದೊಂದು ಚಾಲೆಂಜ್ ಇದೆಯಂತೆ, ಅರಿಸ್ಟಾಟಲ್ಸ್ ಚಾಲೆಂಜ್ ಅಂತಲೇ ವರ್ಲ್ಡ್ ಫೇಮಸ್ ಆಗಿದೆ. ಏನು ಗೊತ್ತಾ ಅವನು ಹೇಳೋದು? ಗೆಟಿಂಗ್ ಆ್ಯಂಗ್ರಿ ಈಸ್ ವೆರಿ ಈಸಿ. ಎನಿಬಡಿ ಕ್ಯಾನ್ ಗೆಟ್ ಆ್ಯಂಗ್ರಿ, ಬಟ್ ಟು ಗೆಟ್ ಆ್ಯಂಗ್ರಿ ಅಟ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ರೀಸನ್ ಅಟ್ ದ ರೈಟ್ ಟೈಮ್ ಅಂಡ್ ಅಟ್ ದ ರೈಟ್ ಪ್ರಪೋರ್ಷನ್ ಈಸ್ ವೆರಿ 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 ಡಿಫಿಕಲ್ಟ್. ಏನಂತೀರಾ? ಇದು ಒಂದು ಯೋಚನೆ ಮಾಡ್ತಾಯಿರಿ. ಇನ್ನೊಂದು ನಿಮಗೆ ಇವತ್ತು ಯೋಚನೆ ಮಾಡೋ ಟಾಪಿಕ್ ಕೊಡೋದು ಅಂದರೆ, ನಾನು ಸಿಟ್ಟು ಅನ್ನೋದು ಕಾಮನ್ ಜೆಂಡರ್, ಗಂಡಸರಿಗೂ ಬರುತ್ತೆ, ಹೆಂಗಸರಿಗೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ, ಎಲ್ರಿಗೂ ಬಂದೇ ಬರುತ್ತೆ. ಆದರೆ ಹೆಂಗಸರಿಗೆ ಸಿಟ್ಟು ಜಾಸ್ತಿನೋ ಗಂಡಸರಿಗೆ ಸಿಟ್ಟು ಜಾಸ್ತಿನೋ ಅನ್ನೋದೇ ಭಾಳ ಮುಖ್ಯ. ಯಾರಿಗನ್ಸುತ್ತೆ ನಿಮಗೆ? ಯೋಚನೆ ಮಾಡ್ತಾಯಿರಿ. ನಮ್ಮ ಸ್ನೇಹಿತರು ಡುಂಡಿರಾಜ್ ಅವರಿದ್ದಾರೆ, ಅವ್ರನ್ನ ಕೇಳೋಣ ಯಾರಿಗೆ ಸಿಟ್ಟು ಜಾಸ್ತಿ ಅಂತ. ಏನಂತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಸಿಟ್ಟು ಜಾಸ್ತಿ ಯಾರಿಗೆ ಅಂತ ನಾವು ಮಾತಾಡ್ತಾ ಇದ್ರೆ ಮುಖ ಯಾಕೆ ಆ ಕಡೆ ತಿಳಿಸ್ಕೊಳ್ತೀರಾ? ನನ್ನೇನು ಕೇಳ್ತೀರಾ? ನೀವು ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ಅಲ್ಲ, ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು ನಾನು ಅಂತ ಹೇಳಿದ್ದು. ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೊಬ್ಬರೇ ನಾ ಮಾತಾಡೋಕ್ಕೆ ಬರೋದು, ನಮ್ಗೆ ಬರಲ್ವಾ? ಏನು ತಿಳ್ಕೊಂಡಿದ್ದೀರಾ? ಹಾಂ, ಏನು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ? ಕ್ಷಮಿಸಿ ಪ್ರೇಕ್ಷಕರೇ, ನಾವು ಗಂಭೀರವಾಗಿ ಜಗಳಾಡಲಿಲ್ಲ. ಈ ಸಿಟ್ಟು ಹೇಗೆ ಬರುತ್ತೆ ಮತ್ತು ಸಿಟ್ಟು ಬಂದರೆ ನಾವೆಲ್ಲ ಎಷ್ಟು ಸಿಟ್ಟು ಮಾಡ್ಕೊಂಡವ್ರು ಎಷ್ಟು ಅಸಹ್ಯವಾಗಿ ಕಾಣ್ತಾರೆ, ಅವ್ರು ಎಷ್ಟು ಚೆಂದ ಕಾಣ್ತಾರೆ ಅನ್ನೋದನ್ನ ತೋರಿಸೋಕೆ ಹಿಂಗೆ ಮಾಡಿದ್ವಿ. ಗುಂಡೂರಾವ್, ನಿಮ್ಗೆ ಗೊತ್ತಾಯ್ತು ಅಂತ ಕಾಣುತ್ತೆ. ಗಾಬರಿ ಆಗ್ಬಿಟ್ಟಿದ್ರಾ? ನಾನು ನಿಜವಾಗ್ಲೂ ಗಾಬರಿ ಆಗ್ಬಿಟ್ಟಿಲ್ಲ. ಇಲ್ಲ, ನಾನು ಯಾವತ್ತೂ ಸಿಟ್ಟು ಮಾಡೋದ. ನೀವು ಭಾಳ ಒಳ್ಳೆಯ ವಿಷಯನ ಇವತ್ತು ನಾವು ಚರ್ಚೆಗೆ ಇಟ್ಕೊಂಡಿದ್ದೀವಿ. ಈ ಕೋಪ, ಸಿಟ್ಟು ಇದೆಲ್ಲ ಹುಟ್ಟುತ್ತೆ, ಏನು ಕತೆ? ಗಂಡಸರು, ನೀವು ಗಂಡಸರು ಹೆಂಗಸರು ಅಂತಂದ್ರಿ. ನಾನು ಇನ್ನೂ ಹಿಂದಕ್ಕೆ ಹೋಗ್ತೀನಿ. ನಾವೆಲ್ಲ ಹುಲು ಮಾನವ್ರಿ. ಈಗ ನಾನು ಸಿಟ್ಟು ಮಾಡಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ, ಯಾಕಂದರೆ ನಾವು ಹುಲು ಮಾನವರು. ದೇವತೆಗಳೇ ಸಿಟ್ಟು ಮಾಡ್ತಾರೆ. ನಮ್ಮ ಹಾಸ್ಯ ರಸದ ಅಧಿದೇವತೆ ಗಣಪತಿ, ಅವನು ಸಿಟ್ಟು ಮಾಡಿದ್ದ, ನಿಮ್ಗೆ ಗೊತ್ತಿರ್ಬೋದು. ಹೌದು. ಆ ಚಂದ್ರ ಇವನು ಬಿದ್ದಾಗ ನಕ್ಕ ಅಂದ್ಬಿಟ್ಟು ಗಣಪತಿ ಮೇಲೆ ಕೋಪ ಬಂತು. ಕೋಪ ಬರಲಿ, ನಮ್ಗೆ ಯಾರ ಮೇಲಾದ್ರು ಕೋಪ ಬಂದರೆ ನಿನ್ನ ಹಲ್ಲು ಮುರಿತೀವಿ ಅಂತೀವಿ. ಆದರೆ ಈ ನಮ್ಮ ಗಣಪತಿ ಏನು ದೊಡ್ಡ ಕೆಲಸ ಮಾಡ್ದ ಅಂದರೆ, ಚಂದ್ರನ ಮೇಲೆ ಕೋಪ ಬಂತು ಅಂತ ತನ್ನ ಹಲ್ಲು ಮುರಿದು ಅದರಿಂದ ಹೊಡೆದ, ಇವನು ಹಲ್ಲು ಮುರ್ಕೊಂಡ. ನೋಡಿದ್ದು ಯಾಕೆ ಹೀಗೆ ಮಾಡ್ದ ಅಂತ ನಾನು ಭಾಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಕಾರಣ ಹೊಳೀತು. ಸರಿ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕೆಂದರೆ ಅದು ಆನೆದಂತ, ಸ್ವಂತದ್ದಲ್ಲ ಆನೆದು ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ ಇನ್ನೊಬ್ರು ಹಲ್ಲೆ ಮುರಿದಂಗೆ ಆಯ್ತು. ಹೌದೌದು. ಆಮೇಲೆ ಗಣಪತಿ ಬಿಡಿ, ಆ ಗಣಪತಿ ಯಾಕೆಂದ್ರೆ ಅವನಿಗೆ ಕೋಪ ಅನ್ನೋದು ಹೆರಿಡಿಟರಿ. ಹೇಗೆ? ಅವ್ರ ಅಪ್ಪ ಶಿವ, ಅವ್ರಿಗೂ ಭಯಂಕರ ಕೋಪ. ಹೌದು. ಅವನಿಗೆ ಕೋಪ ಬಂದಾಗ 3ನೇ ಕಣ್ಣು ಓಪನ್ ಆಗುತ್ತಂತೆ, ಮುಕ್ಕಣ್ಣ. ಮುಕ್ಕಣ್ಣ ಅಂದ ತಕ್ಷಣ ನಮ್ಮ ಇವತ್ತಿನ ಪೊಲಿಟಿಷಿಯನ್ಸ್ ಅಂತೂ ಅನ್ಕೋಬೇಡಿ, ಅವರು ಮುಕ್ಕೋರು, ಸಿಕ್ಕಿದ್ದನ್ನೆಲ್ಲ ಮುಕ್ಕಂಡ್ರು. ಇವರು 3ನೇ ಕಣ್ಣು ಹೊಂದಿದ ಮುಕ್ಕಣ್ಣ. ಅವನು ಕೋಪ ಬಂದ್ರೆ ಏನು ಮಾಡ್ತಾನೆ ಅಂತಂದರೆ ತಾಂಡವ ನೃತ್ಯ ಮಾಡ್ತಾನೆ. ತಾಂಡವ ನೃತ್ಯ, ಅದಕ್ಕೆ ತಾಂಡವ ಅಂತ ಯಾಕೆ ಹೆಸರು ಬಂದಿರ್ಬೋದು ಗುಂಡೂರಾಯ್ರೆ? ಯಾಕೆ ನನಗನ್ಸುತ್ತೆ ಆ ತಾಂಡವ ನೃತ್ಯ ನೋಡ್ತಾ ಇದ್ರೆ ನಮ್ಮ ಎದೆಯೆಲ್ಲ ಡವ 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 ಅಂತೆ, ಹಾಗಾಗಿ ಅದಕ್ಕೆ ತಾಂಡವ ಅಂತ ಬಂದಿರ್ಬೋದು ಅಂತ. ಹೀಗೆ ನಮ್ಮ ದೇವತೆಗಳಿಗೆ ಕೋಪ ಬರುತ್ತೆ. ಇನ್ನು ಋಷಿಮುನಿಗಳು, ಈ ಋಷಿಮುನಿಗಳೆಲ್ಲ ಮೆಡಿಟೇಷನ್ ಮಾಡ್ಬೋದು. ಈ ಕೋಪ ಮಾಡೋರು ಧ್ಯಾನ ಮಾಡಿದರೆ ಕೋಪ ಇಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಅವರು ಸದಾ ಧ್ಯಾನ ಮಾಡ್ತಾ ಇರುವ ಋಷಿಮುನಿಗಳೇ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ನಿಮಗೆ ಗೊತ್ತಿದೆ, ಉದಾಹರಣೆಗೆ ದೂರ್ವಾಸ. ಅಯ್ಯೋ, ಬಹಳ ಕೋಪ ಅವನಿಗೆ. ಅವನು ಎಷ್ಟೋ ಜನಕ್ಕೆ ಅವ್ನು ಕೋಪ ಬಂದ ತಕ್ಷಣ ಏನು ಮಾಡ್ತಾನೆ? ಕೋಪ ಬಂದ ತಕ್ಷಣ ಶಾಪ ಕೊಡ್ತಾನೆ. ಸರಿ, ಈ ಭಾಳಷ್ಟು ದೂರ್ವಾಸ ಒಬ್ಬನೇ ಇಲ್ಲ, ಅನೇಕ ಋಷಿಗಳು ಕೋಪ ಬಂದಾಗ ಶಾಪ ಕೊಡ್ತಾರೆ. ಅವ್ರಿಗೆ ಒಂಥರ ಕಾಂಪ್ಲೆಕ್ಸ್ ಇದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ, ಹಾಗೆ ಈ ಶಾಪ ಕೊಡೋದು ಒಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ವಾ? ಈ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಪಾಪ ಬಡಪಾಯಿಗಳು, ಈ ಶಕುಂತಲೆ, ಅಹಲ್ಯೆ ಅಂಥವರೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ. ಹೀಗಾಗಿ ನಾನು ಹೇಳೋದೇನಂತಂದರೆ, ಋಷಿ ಮುನಿಗಳು ಕೋಪ ಮಾಡ್ಕೋತಾರೆ, ದೇವತೆಗಳು ಕೋಪ ಮಾಡ್ಕೋತಾರೆ. ಹಾಗಿರುವಾಗ ಹುಲು ಮಾನವರಾದ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದರೆ ನಾವು ಮನಸ್ಸು ಮಾಡಿದರೆ
ಈ ಕೋಪನ ತಡಿಬೋದು. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೆ. ನಮಗೆ ನೀವು ಹೇಳಿದಾಗೆ ಈ ಪದ ಮೂಲದ ಬಗ್ಗೆ, ಹೌದು, ಋಷಿ ಮೂಲ ನದಿ ಮೂಲ ಹುಡುಕಬಾರ್ದು ಅಂತಾರೆ. ಪದ ಮೂಲ ಹುಡುಕೋದಕ್ಕೇನು ಸಮಸ್ಯೆ ಇಲ್ಲ. ಈ ಕೋಪ ಸಿಟ್ಟು ಇವೆರಡು ಇಂಗ್ಲೀಷಿಂದ ಬಂತು ಅಂತ ನನಗನ್ಸುತ್ತೆ. ಓಹೋ, ಹಾಂ, ಹೆಂಗಂತಂದರೆ ಈ ಯಾವುದೇ ಒಂದು ಸಂದರ್ಭದ ಜೊತೆಗೆ ಸಿಚುವೇಶನ್ ಜೊತೆಗೆ ನಮಗೆ ಕೋಪ ಮಾಡೋಕ್ಕಾಗದೇ ಇದ್ದರೆ ಕೋಪ ಬರುತ್ತೆ. ಹಾಗೆ ಈ ಸಿಟ್ಟು ಬಂದಾಗ ಏನಾಗುತ್ತೆ, ಸಿಟ್ಟು ಬಂದಾಗ ಕೆಲವರು ನೀವು ಗಮನಿಸಿರ್ಬೋದು, ಸಿಟ್ಟು ಬಂದಾಗ ಶಿಟ್ 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 ಅಂತ ಬೈತಿರ್ತಾರೆ ಅಲ್ವಾ. ಆ ಶಿಟ್ಟಿಂದ ಸಿಟ್ಟು ಬಂದಿರ್ಬೋದು ಅಂತ ಆಗ್ಬೋದು. ಹೆಂಗಿದೆ ಅಲ್ವಾ? ಆ ಪ್ರೇಕ್ಷಕರೇ, ನಾವೊಂದು ಚಿಕ್ಕ ಬ್ರೇಕ್ ತಗೊಂಡ್ರೆ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ. ಬಂದ್ಬಿಡ್ತೀವಿ, ಎಲ್ಲೂ ಹೋಗಬೇಡಿ, ನೋಡ್ತಾ ಇರಿ.